ರೋಲ್ ಹೊಡಿತೈತೆ, ಗಾಡಿ ಆಚೆ ಬರ್ತಾ ಇಲ್ಲ. ಬ್ಯಾಟ್ರಿ ಒಂದು ಹಾಕ್ಕೊಂಬರೋಣ ಅಂತ ಕರ್ಕೊಂಬಂದ್ಬಿಟ್ಟು ನಮಗೆ ಕೆಲಸ ಕೊಟ್ರಲ್ಲ. ಏನಣ್ಣ ಮಾಡಿ ಗಾಡಿ ಆಚೆ ತೆಗಿಬೇಕು, ತೆಗಿತೀವಿ. ಏನು ತೆಗಿಯೋದು ಯೋಚನೆ ಮಾಡೋಣ ತಡೀರಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಸಿರಿ. ಇದು ತುಮಕೂರು ಗಾಡಿ ಮಂಜು ಸರ್ದು ಟೊಲ್ಲು. ಇದು ಸಮಸ್ಯೆ ಏನಾಗೈತೆ ಅಂದರೆ ಡೀಸೆಲ್ ಖಾಲಿ ಆಗೈತೆ. ಡೀಸೆಲ್ ಹಾಕಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಕಿಕ್ಕರ್ ಹೊಡಿಬೇಕು. ಕಿಕ್ಕರ್ ಹೊಡಿತಾ ಇದ್ದಾರೆ ಅಣ್ಣವರು. ಹೊಡಿಲಿ, ಹೆಂಗೆ ಸ್ಟಾರ್ಟ್ ಮಾಡೋದು ನೋಡೋಣ. ಮತ್ತು ಬ್ಯಾಟ್ರಿ ಡೌನ್ ಆಗಿತ್ತು. ಬ್ಯಾಟ್ರಿ ಅಲ್ಲಿ ಸಿರೋದಾಗೆ ಚಾರ್ಜ್ ಮಾಡಿಸ್ಕೊಂಬಂದು ಕನೆಕ್ಷನ್ ಹಾಕಿದ್ದೀವಿ. ಪ್ಲಸ್ಸು ಮೈನಸ್ಸು ಇದು ಕನೆಕ್ಷನ್ ಒಂದು ಸೈಡು, ಇಲ್ಲಿ ಪ್ಲಸ್ಸು ರೆಡ್ಡು ಮತ್ತು ಬ್ಲ್ಯಾಕು ಮೈನಸ್ಸು ಇಲ್ಲೇ ಇದೆ ನೋಡಿ. ಈ ಥರ ಇರುತ್ತೆ ಮಾರ್ಕು ಬ್ಯಾಟ್ರಿ ಕನೆಕ್ಷನ್ ಕೊಡೋದು. ಮಿರರು ಇಲ್ಲಿ ರಿವರ್ಸ್ ಬಿಡ್ಬೇಕಾದ್ರೆ ಅದನ್ನು ಹೊಡಾಕಿ ಅದ್ರ ರೈಟ್ ಸೈಡ್ ಬಿಚ್ಚಿ ಲೆಫ್ಟ್ ಸೈಡ್ಗೆ ಹಾಕಿದ್ದೀವಿ. ಇವಾಗ ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ತೀವಿ ತಡೀರಿ. ಅಲ್ಲಿ ಕಿಕ್ಕರ್ ಕೊಟ್ಟಿರ್ತಾರೆ, ಈ ಗಾಡೀಲಿ ಇಲ್ಲಿ ಕೊಟ್ಟಿದ್ದಾರೆ. ಕಿಕ್ಕರ್ ಹೊಡೆದು ಗಾಡಿ ಸ್ಟಾರ್ಟ್ ಮಾಡೋದೆ. ಹೊಡೆ ಕಿಕ್ಕರ್. ಸ್ಟಾರ್ಟ್ ಆಯಿತು. ನಾವು ಯಾರು ಹೇಳು ಸ್ಟಾರ್ಟ್ ಮಾಡೋದಲ್ಲೇ ಬಿಡ್ತೀವ? ಸ್ಟಾರ್ಟ್ ಮಾಡೇ ಮಾಡ್ತೀವಿ. ಇವಾಗೆಲ್ಲ ರೆಡಿ ಆಗಿದೆ. ಇವಾಗ ಇದು ಮನೆ ಹತ್ರ ಎತ್ಕೊಂಡು ಹೋಗ್ಬೇಕು. ಡ್ರೈವರ್ ಅವರೇನಾ? ನಾನು ಫ್ರೀಯಾಗಿದ್ದೆ. ನನ್ನ ಗಾಡಿ ಬೆಂಗಳೂರಲ್ಲಿ ಆಲ್ಟ್ ಆಗೈತೆ, ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡು ಇವಾಗ ಟೊಲ್ಲಿಲ್ಲಿ ಓಡಿಸೋದು ಬನ್ನಿ. ವ್ಯಾಕ್ಯೂಮ್ ಕಿಟ್ಟು ಹೋಗಿರಂಗೈತೆ. ಇದನ್ನು ಚೇಂಜ್ ಮಾಡಿಸ್ಬೇಕು. ಒಂದು ಚೇಂಜ್ ಮಾಡಿಸಿದ್ದಾರೆ, ಇನ್ನೊಂದು ಆಲೆ ಹಾಳಾಗೋಗೈತೆ. ಏರ್ ಲೀಕ್ ಆಗ್ತೈತೆ. ಈ ಘಾಟ್ ಸೆಕ್ಷನಲ್ಲೆಲ್ಲ ಡೇಂಜರ್. ಇದು ಏರ್ ಲೀಕ್ ಆಗೋಗ್ಬಿಡುತ್ತೆ. ಇಂಥವೆಲ್ಲ ರೆಡಿ ಮಾಡಿಸ್ಕೊಬೇಕು. ಎಸ್ಲೇಟ್ರದ್ದು ಎಂಡ್ ಯಾವಾಗಲೂ ಹೋಗೈತೆ ಇಲ್ಲಿ. ಅದನ್ನು ದಾರ ಕಟ್ಟಿ ಯಾವಾಗಲೂ ಮೂವ್ ಮಾಡಿದ್ದಾರೆ. ಈಗ ಮತ್ತೆ ಚೇಂಜ್ ಮಾಡಿಸಿದ್ದಾರೆ. ಇದು ವೈರ್ ಬರಲ್ಲ, ಕಬ್ಬಿಣದ್ದು ರಾಡ್ ಬರುತ್ತಿದ್ದು. ಕೈ ತೊಳ್ಕೋಣ ಅಂತ ಬಂದು, ಇದು ಕೊರೋನಾ ಟೈಮಾಗೆ ಎಸ್ಲೇಟ್ರ್ ಕೊಡಬೇಕು. ಎಸ್ಲೇಟ್ರ್ ಕೊಟ್ಟರೆ ಇಲ್ಲಿ ಬರ್ತವೆ. ಇದು ಸೋಪ್ ಆಯಿಲ್ ಥರ, ಆದರೆ ಇಲ್ಲ. ಇದೆಲ್ಲ ಮೆಡಿಸನ್ ಸೌತೆಕಾಯಿ. ಇದು ಮೆಡಿಸನ್ ಅಲ್ಲ, ಉಪ್ಪಿನಕಾಯಿ ರೆಡಿ ಆಗುತ್ತೆ. ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದು ವಿನೆಗರ್ ಗಾಡಿ. ವಿನೆಗರ್ ಅಂತಂದರೆ ಎಗ್ ರೈಸ್ಗೆ ಹಾಕ್ತಾರಲ್ರಿ ವೈಟು, ಅದೇ ವಿನೆಗರು. ಇದು ಕಾಯಿ ತಗೊಂಬಂದು ಇದ್ರೊಳಗಡೆ ಹಾಕ್ತಾರೆ. 13%. ಅದು 3%. ಹಿಂಗೆ ಏನೇನೋ ಇರ್ತವೆ. ಇವನ್ನ ಕಾಯಿ ತಗೊಂಬಂದು ವಿನೆಗರ್ಗೆ ಏನೇನೋ ಇನ್ನೂ ಮಿಕ್ಸ್ ಮಾಡ್ತಾರೆ, ಕ್ಯಾಲ್ಶಿಯಮ್ಮು ಅದು ಇದು ಮಾಡಿ ಈ ಡ್ರಮ್ಮೊಳಗೆ ಕಾಯಿ ಹಾಕಿ ಆ ಜ್ಯೂಸೆಲ್ಲ ಹಾಕಿ ಎಕ್ಸ್ಪೋರ್ಟ್ ಆಗುತ್ತೆ ಫಾರಿನ್ಗೆ. ನಮ್ಮವ್ರು ತಿನ್ನಲ್ಲ, ಇಲ್ಲಿ ರೆಡಿ ಆಗೋದು ಅಷ್ಟೇ, ಫಾರಿನ್ಗೆ ಹೋಗುತ್ತೆ. ಇದು ಶಿರಾದ್ದು. ಯಾರ್ದು ಇದು ಫ್ಯಾಕ್ಟ್ರಿ ಹೆಸರು ಗೊತ್ತಿಲ್ಲ, ಗೊತ್ತೈತೆ ಆದರೆ ಮರ್ತೋಯ್ತೈತೆ. ಹತ್ತು ಕಡೆದು ತಿರುಗ್ತಾ ಐತೆ. ಆ ಕಡೆದ ಆಚೆ ಬತ್ತಲ್ಲ, ಆ ಕಡೆ ಸ್ಲಿಪ್ ಆಗ್ತೈತೆ. ಅದಕ್ಕೆ ಇವಾಗ ಗೋಣಿ ಚೀಲನ ಏನಾನ ವ್ಯವಸ್ಥೆ ಮಾಡಬೇಕು. ಕಲ್ಲುಗಳು ಹಾಕ್ಬಾರ್ದು, ಕಲ್ಲು ಹಾಕಿದ್ರೆ ಟೈರ್ ಡ್ಯಾಮೇಜ್ ಆಗ್ತವೆ. ಇಲ್ಲ ಗೋಣಿ ಚೀಲನ, ಇಲ್ಲಂತಂದರೆ ಏನೋ ಅದಕ್ಕೆ ಒಟ್ನಾಗ ರೋಲ್ ಆಗದಂಗೆ ಒಂದು ವ್ಯವಸ್ಥೆ ಮಾಡೋಣ ತಡೀರಿ. ಹೋಗೋಣ ಅಂತಂದರೆ ಮಳೆಗೆ ತಗೊಂಬಂದಿಲ್ಲ, ಎಲ್ಲ ನಿಲ್ಸವ್ರೆ. ಹೋಗಪ್ಪ ತಗೋದು ಬರೀ ಈಗ ಹಿಂಗೆ ಮಾಡೋದೆ, ತಗೊಂಬರೋದು ತೆಳ್ಳದು. ಈಗ ಯಾವ್ದನ್ನ ಗಾಡಿ ಕಟ್ಟಿ ಎಳಿಬೇಕು, ಇಲ್ಲ ಅಂತಂದರೆ ಇದು ಟೈರ್ ಸ್ಲಿಪ್ ಆಗದಂಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲೇ ಗೋಣಿಚೀಲ ಸಿಕ್ಕಿವು,
ಪ್ಯಾಕ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ರಿವರ್ಸ್ ಹೊಡೆದ್ರೆ ಗ್ಯಾಪ್ ಆಕೈತೆ. ಗ್ಯಾಪ್ ಆದರೆ ಇನ್ನೊಂದು ಸ್ವಲ್ಪ ಕೂರಿ ಆಚೆ ತೆಗ್ಯೋಣ. ಏನೋ ಒಂದು ವ್ಯವಸ್ಥೆ ಮಾಡೋಣ ತಡೀರಿ. ನೋಡಿ ಏನೇನೋ ಸಾಹಸ ಮಾಡ್ತಾಯಿದ್ದೀವಿ ಆಚೆ ತೆಗಿಯೋಕ್ಕೆ. ತೆಗಿತೀವಿ, ಬಿಡಲ್ಲ. ಜಾಕ್ ತಗೊಂಬರೋಣ. ಇವಾಗ ಜಾಕ್ ಹಾಕ್ಬಿಟ್ಟು ಇಲ್ಲಿ ಪ್ಯಾಕ್ ಮಾಡ್ತೀನಿ. ಇವಾಗ ಜಾಕ್ ಹಾಕಿದ್ರೆ ಇದು ಹೈಟ್ ಆಗುತ್ತಲ್ಲ, ಹೈಟ್ ಆದರೆ ಇಲ್ಲಿಗೆಲ್ಲ ಚೀಲ ಹಾಕಿ ಒಣಮಣ್ಣು ಹಾಕಿ ಆಚೆ ತೆಗಿಬೇಕು. ಇವಾಗ ಜಾಕ್ ಎತ್ತಿದ್ದೀನಿ. ಇದು ಸಮಸ್ಯೆ ಏನಾಯ್ತು ಅಂತಂದರೆ ಇಲ್ಲಿ ನೆಲ ಟೊಳ್ಳು ಐತೆ, ತ್ಯಾವ ಆಗೈತೆ. ಅದಕ್ಕೆ ಜಾಕು ಕೆಳಗೆ ಕೂರ್ತೈತೆ. ಇವಾಗ ಜಾಕು ಮತ್ತೆ ತೆಗೆದುಬಿಟ್ಟು ಕಲ್ಲಿಕ್ಕಿ ಮತ್ತೆ ಜಾಕ್ ಎತ್ತಬೇಕು. ಇವಾಗ ಜಾಗ ಮಾಡ್ಕೊಂಡು ಕಲ್ಲಿಟ್ಟಿದ್ದೀನಿ. ಇವಾಗ ಮತ್ತೆ ಜಾಕ್ ಎತ್ತುತ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಕಲ್ಲೇನೋ ಕರೆಕ್ಟಾಗಿರೋ ಸಿಕ್ಕಿದಾವೆ ಅಲ್ವಾ? ಹೌದು. ನೋಡಿ ಈ ಕಡೆ ಟೈರ್ ಎತ್ತೈತೆ ನೋಡ. ಏನು ಕಷ್ಟ ಗುರು ಡ್ರೈವರ್ದು, ಏನು ಕಷ್ಟ ಅನ್ನೋದು. ಕಲ್ಲು ಕೊಡ್ಬೇಕಾಗಿತ್ತು ನಾನು ಮಂಗ ಕಲ್ಲ. ಹೆಂಗ್ ಗೊತ್ತಾ, ಇಲ್ಲಿಗೆ ಇದ್ರ ಕಿತ್ಕೊಂಬತೈತೆ ಆಯಿಲ್. ಜಾಕಿ ಹೋಗಿ ಮರಳಿ ಪ್ರಯತ್ನ ಅಂತ ಹೇಳಿ ಮಾಡ್ತಿದ್ದಾರೆ. ಮಳೆ ಬಂದ ಕಾರಣದಿಂದ ನಿಲ್ಸಿರತ್ತಾಗೆ ಒಂದು ಹಳ್ಳ ಇದೆ. ಇಲ್ಲಿ ಹಳ್ಳ ಇರೋದಲ್ಲ, ನಿಮ್ಮ ತಪ್ಪು, ನಿಲ್ಸೋಗಿರೋ ತಪ್ಪು. ನಮಗಿಲ್ಲಿ ಕೊಡ್ತೀರಾ ಕೆಲಸ ಅಂತ ಹೇಳ್ದೆ ಫ್ಯಾಕ್ಟ್ರಿಗೆ ಇಲ್ಲಿ ನಿಲ್ಸಲ್ಲ ಗಾಡಿನ, ಅಲ್ಲಿ ನಿಲ್ಲಿಸ್ತೀನಿ ಅಂತ. ಅವ್ರು ಕೇಳಲಿಲ್ಲ. ಇವಾಗ ಇದನ್ನ ಪ್ಯಾಕ್ ಮಾಡ್ಬೇಕು. ಮಾಡ್ತೀನಿ. ಗೋಣಿಚೀಲ ಫ್ಯಾಕ್ಟ್ರಿಗೆ ಸಿಕ್ಕಿರೋದೇ ಹೆಚ್ಚು. ಈ ಫ್ಯಾಕ್ಟ್ರಿಲಿ ಗೋಣಿಚೀಲ ಯೂಸ್ ಮಾಡೋಂಗಿಲ್ಲ. ಯಾಕಂತಂದರೆ ಇದು ಉಪ್ಪಿನಕಾಯಿ, ಇದು ಅದರಲ್ಲಿ ತುಪ್ಪ ಬರುತ್ತಲ್ಲ ಗೋಣಿಚೀಲದ್ದು. ಇನ್ನೊಂದು ಚೀಲ ಏನಾಯ್ತು ಅಲ್ಲಿ ಪ್ಲಾಸ್ಟಿಕ್ ಚೀಲ, ಇದು ಟವಲ್ ಇದಾವೆ ನೋಡಿ. ಇನ್ನೊಂದು ಸ್ವಲ್ಪ ಇವಾಗ ಜಾಕ್ ಡೌನ್ ಮಾಡಬೇಕು. ಜಾಕ್ ಡೌನ್ ಮಾಡಿದರೆ ಗ್ರಿಪ್ ಸಿಕ್ಕತ್ತೆ. ಜಾಕ್ ಡೌನ್ ಮಾಡಿ ಇದನ್ನು ಮಾಡೋಣ. ಇವಾಗ ಜಾಕ್ ಡೌನ್ ಮಾಡ್ತೀನಿ. ಅಡ್ಡ ಹಿಡ್ಕ ವಿಡಿಯೋ ಮಾಡ್ಬೇಕಾರೆ ಹಿಂಗೆ ಜಾಕ್ ಡೌನ್ ಮಾಡ್ತೀನಿ. ಇವಾಗ ಇಲ್ಲೊಂದು ಸ್ವಲ್ಪ ತೆಗೆದು ಇಲ್ಲೂ ಪ್ಯಾಕ್ ಮಾಡೋಣ. ಮುಂದ್ಗಡೆ ಪ್ಯಾಕ್ ಕೊಡ್ರಿ. ಡ್ರೈವರ್ ಕಷ್ಟ ಬೇಡ ಹೇಳ್ಬಾರ್ದು. ನಾನು ಗಾಡಿ ತಗೊಂತೀನಿ ನಿಂತೀರಿ ನೋಡಿ. ಇವೆಲ್ಲ ಸಮಸ್ಯೆ ಇರೋದ. ಯಾರಿಗೆ ಬೇಕಪ್ಪ, ಯಾರಿಗೆ ಬೇಕು ಈ ಗೋಳು? ಮನೆಗೆ ಒಂದು 4 ಯಾವ್ದೋ ಮೇಕೆ ಕಾದು ಎರಡು ಸೀಮೆಸೆ ತಗೊಂಬಂದ್ರೆ ಹೆಂಗ ಜೀವನ ಹಾಕೈತಿ. ಕೋಳಿಲ್ಲ, ನೀರಿಲ್ಲ. ಈ ವನವಾಸ ಯಾವನಿಗೆ ಬೇಕು? ಅವನಿಗೆ ಬೇಕು ಅಂತೀಯ. ಸವಾಸ ಎಲ್ಲ ಬಗಲಾಗ್ತಾ ಇದೀನಿ. ಬಗ್ಗೆಕ್ಕೆ ಇದಿಲ್ಲ, ಸೆಲ್ಕಿ ಗುದ್ಲಿ ಏನೂ ಇಲ್ಲ. ಇಸ್ಕೊಂಡಿರೋದಲ್ಲ ತಕ್ಕೊಂಬಂದಿರೋದು. ಹೋಗಿತಾರ ಕಣ್ಣಾಗ ನೋಡಿ. ಈ ಗಾಡಿಗೆ ಚಿಕ್ಕದು ಇದಿಲ್ಲ ಏನು? ಜಾಕ್ರಾಡು ಇಲ್ಲ, ಚಿಕ್ಕದು. ಪ್ಯಾಕಿಂಗ್ ಆಗಿದೆ. ಚೀಲ ಹಾಕವ್ರೆ ಫುಲ್ಲಾಗಿ. ಹಿಂದ್ಗಡೆ ಕೊಡ್ತಾವ್ರೆ. ಜಾಕ್ ಡೌನ್ ಮಾಡಿದ್ರೆ ಗ್ರಿಪ್ ಸಿಗುತ್ತೆ. ಸ್ವಲ್ಪ ಮೂವ್ ಮಾಡ್ಕೊಂಡು ಎಷ್ಟದಲ್ಲಿ ಪ್ರಯತ್ನ ಪಡೋಣ. ಒಂದು ಸ್ವಲ್ಪ ಜಾಕ್ ಡೌನ್ ಮಾಡ್ತೀನಿ. ಸ್ವಲ್ಪ ಜಾಕ್ ಡೌನ್ ಮಾಡು. ಪೂರ್ತಿನೇ ಡೌನ್ ಮಾಡೋಣ. ಹಾಂ,
ಹಾಂ ಮೂವ್ ಮಾಡು. ಮುಳ್ಳ ಬಾ ಈ ಕಡೆ ಜಾಕು ಬಂದು ನಾನು ಇಲ್ಲೇ ಕುಕ್ಕ ಮೂವ್ ಮಾಡು ಅಂತ ಇದ್ದಲ್ಲ ನನ್ನ ಮಗ. ಜಾಕ್ ಬಂದು ಅವಾಗಲೇ ಬೇರೆ ಕಳೆದಿದ್ದೆ. ಜಾಕ್ರಾಡು ಈಗಳಪ್ಪ ಇಲ್ಲಿ ಎಷ್ಟಿತ್ತು ಅಲ್ಲಿಂದ ಮ್ಯಾಲಿಂದ ಎಸ್ತಿದ್ದು ಈ ಕಲ್ಲಿಗೆ ಬಿದ್ದು ಜಸ್ಟ್ ಮಿಸ್ಸು ಇಲ್ಲಿ. ಅದು ತೆಗಿತಿದ್ದಲ್ಲಪ್ಪ ನಮ್ಮನ್ನು. ಮೂವ್ ಮಾಡಪ್ಪ. ಜೈ ಆಂಜನೇಯ. ರೈಟು. ಒಳ್ಳೆ 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 ಇರು ಇರು ಇರು. ಜಾಕ್ ಇನ್ನೂ ಡೌನ್ ಮಾಡ್ಬೇಕಿರು. ಮುಂದೆ ಬಿಡು, ಹಿಂದೆ ಬಿಡು, ಹಿಂದೆ ಬಿಡು, ಹಿಂದೆ ಬಿಡು, ಹಿಂದೆ ಬಿಡು, ಬಿಡು ಹಿಂದಕ್ಕೆ, ಬಿಡು ಹಿಂದಕ್ಕೆ, ಬಿಡು ಬಿಡು ಪೂರ್ತಿ ಬಿಡು. ಒಡೆಯ ಒಡೆಯ ದಬಾಯಿಸಿ, ದಬಾಯಿಸಿ ಒಡೆಯ, ಒಡೆ 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 ಅಲ್ಲೇ ಒಡೆ. ಗಾಡಿ ಆಚೆ ಬಂದಿದೆ, ಅದು ಯಾವ ರೀತಿ ಬಂತು ನೋಡೋಣ ಬನ್ನಿ. ಇಲ್ಲಿ ಸಮಸ್ಯೆಯಲ್ಲಿ ಏನಾಗೈತೆ ಅಂತ, ಸಮಸ್ಯೆ ಏನಾಗಿದೆ ಅಂತಂದರೆ ಇಲ್ಲಿ ತಗಲಾಕೊಂಡಿತ್ತು, ಚೀಲ ಹಾಕಿದ್ದೀವಿ. ಇದು ಜಾಕು, ಜಾಕ್ ಕೊಟ್ಟಿದ್ದೀವಿ. ಇಲ್ಲೊಂದು ಕಲ್ಲು. ಕಲ್ಲು ಟೈರ್ ಅಡಿಗೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಟೈರ್ ಅಡಿಕೆ ಕಲ್ಲು ಕೊಟ್ಟರೆ ಬಟನ್ ಎಲ್ಲ ಹೋಗ್ತವೆ, ಹೊಗೆ ಬರುತ್ತೆ. ಹೊಗೆ ಬರೋದಲ್ಲ, ಟೈರ್ ಬಟನ್ ಕಲ್ಲು ಹಾಕಬಾರ್ದು. ಟೈರು ಸಿಗಾಕೊಂಡ್ರೆ ಏನೇನೋ ಸಾಹಸ ಮಾಡಿ ತೆಗಿತೀವಿ. ಇದೆಲ್ಲ ಹೆಂಗಾಗೈತಿ. ಇದೇ ಕಲ್ಲು ಟೈರ್ ಅಡಿಗೆ ಹಾಕಿಲ್ಲ, ಗಾಡಿ ಬಿಡ್ತೀವಿ ಬರುತ್ತೆ ಅಂತ ಹೇಳಿ ಇದನ್ನ ಹಾಕಿರೋದು ಅಷ್ಟೇನ. ಇಲ್ಲಿ ಮತ್ತೆ ರೋಲ್ ಆಯ್ತು, ಇಲ್ಲಿ ಮತ್ತೆ ಹಾಕಿದೀನಿ ಚೀಲನ. ಒಂದ್ 2 ಗೋಣಿ ಚೀಲ ಹಾಕ್ಯಾಡ್ರಿ ಗಾಡಿಲಿ, ಬೇಕಾಗ್ತದೆ. ಸಿಗಾಕೊಂಡಾಗ ಟೈರ್ ಗ್ರಿಪ್ ಆಗುತ್ತೆ. ಹೆಂಗ ನಮಗೆ ಸಿಕ್ತಿವಾಗ ಸದ್ಯಕ್ಕೆ. ಗಾಡಿ ಆಚೆ ಬಂತು ಹೆಂಗೆ. ನೀನ್ ಗನ್ನು ಸೂಪರ್. ಓಕೆ ನಡಿ ಹೋಗ. ಟೊಲ್ಲಿ ಲೋಡ್ಸನ್ ಬನ್ನಿ, ಟೊಲ್ಲಿ ಲೋಡ್ಸಿ ಭಾಳ ದಿವಸ ಆಗೈತಿ. ಚಾಕು ಎಲ್ಲ ಗಾಡಿ ಯಾಕು ಇದನ್ನ ಟೈಟ್ ಮಾಡಿ ಇಡಬೇಕು, ಇಲ್ಲ ಅಂತಂದರೆ ಆಯಿಲ್ ಲೀಕೇಜ್ ಆಗುತ್ತೆ. ಇವರು ಬೇಜವಾಬ್ದಾರಿ ಮನುಷ್ಯ, ಡ್ರೈವರು ಸರಿ ಇಲ್ಲ. ಇದೆಲ್ಲ ನೋಡ್ಕೊಂಬೇಕು, ಇದೆಲ್ಲ ಲೂಸ್ ಆಗೈತೆ, ಆಯಿಲೆಲ್ಲ ಲೀಕ್ ಆಗುತ್ತೆ. ಇದನ್ನು ಟೈಟ್ ಮಾಡಿ ಇಡಬೇಕು, ಸ್ಟ್ರೈಟ್ ನಿಲ್ಲಿಸ್ಬೇಕು ಗಾಡೀಲಿ. ಹಿಂಗೆ ದಬ ಹಾಕಿದ್ರೆ ಆಯಿಲೆಲ್ಲ ಲೀಕೇಜ್ ಆಗಿ ಹಾಳಾಗೋಗುತ್ತೆ. ಇದು ಚೀಲ ಕಾಲು ಒರೆಸ್ಕೊಳಕ್ಕಲ್ಲ, ಆಫೀಸ್ ಹತ್ರ ಹಾಕಿದರೆ ತಗೊಂಬಂದಿದ್ದೀವಿ. ಇದು ಏನು ನೆಲ ತೊಳೆಯೋದು, ನೆಲ ತೊಳೆಯೋದು ಇಕ್ಕಿದ್ರೆ ಅದನ್ನು ಕಿತ್ಕೊಂಬಂದು ಏನೇನೋ ಸಾಹಸ ಮಾಡಿದ್ದೀವಿ. ಅವರು ನೋಡಿದ್ರೆ ಬೈತಾರೆ, ಬೈದರೆ ಬೈಲಿ. ಸದ್ಯಕ್ಕೆ ತಗೊಂಬಂದು ನಮ್ಮದು ಚಿಕ್ಕ ಗುಳ, ಚಿರದಿಂದ ಒಂದು 15 ಕಿಲೋಮೀಟ್ರು. ನಮ್ಮೂರಲ್ಲೇ ಡ್ರೈವರು ಅಲ್ಲೆಲ್ಲ ಹೋಗಿದ್ದಾರೆ. ಟೊಲ್ಲಿಲಿಂದು ಈ ಸ್ಟೇರಿಂಗ್ ಇದೆಯಲ್ಲ, ಅರ್ವ ಯಾಕೆ ಕೊಡ್ತಾರೆ ಅಂತಂದರೆ ಈ ಘಾಟ್ ಸೆಕ್ಷನಲ್ಲೆಲ್ಲ ಈ ಟರ್ನಿಂಗ್ ರೈಟಿಗೆ ಲೆಫ್ಟಿಗೆ ಕಟ್ ಮಾಡ್ತಾರಲ್ಲ, ಆವಾಗ ಕಟ್ ಮಾಡಬೇಕಾದ್ರೆ ಈ ಗಾಡಿ ನಿಂತಿರುತ್ತೆ, ರೈಟಿಗೆ ಕಟ್ ಮಾಡಬೇಕು, ಈ ರಿವರ್ಸ್ ಹೊಡಿಬೇಕು ಅನ್ನುವಾಗ ಈ ನಿಂತಿದ್ದಾಗ ಒಂದು ಸ್ವಲ್ಪ ಮೂವಿಂಗ್ ಇರಬೇಕು ಗಾಡಿ. ಲೈಟಾಗಿ ಮೂವಿಂಗ್ ಇದ್ದರೆ ಟೈರ್ ಸವಿಯಲ್ಲ, ಇಲ್ಲಾಂತಂದರೆ ಬ್ಲೇಡ್ ತಗೊಂಡು ಎರಿತಾರಲ್ಲ ಹಂಗೆ ಟೈರ್ ಸೌದೋಗ್ತವೆ, ಬೇಗ ಟೈರ್ ಸೌದೋಗುತ್ತೆ. ಒಂದು ಸ್ವಲ್ಪ ಲೈಟಾಗೆ ಮೂವಿಂಗ್ ಇರಬೇಕು. ಮೂವಿಂಗ್ ಅಂದರೆ ಮುಂದೆ ಬಿಡ್ತಾಯಿದ್ರೆ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಮೂವ್ ಮಾಡ್ಕೊಂಡು ರೈಟಿಗೆ ಕಟ್ ಮಾಡಬೇಕು, ಇಲ್ಲ ಲೆಫ್ಟಿಗೆ ಕಟ್ ಮಾಡಬೇಕು. ಇಲ್ಲ ಹಂಗೂ ಇಕ್ಕಟ್ಟಾಯಿತು ಅಂತಂದರೆ ಕಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎಲ್ಲ ತಗೋ ಲೋಡ್ ಗಾಡಿ ಎಲ್ಲ ಎಳಿತಾ ಇದ್ದರೆ ಟೈರ್ ಬೇಗ ಸೌದೋಗ್ಬಿಡ್ತೈತೆ ಫ್ರಂಟು. ನೋಡ್ಕೊಂಡು ಕಟ್ ಮಾಡಬೇಕು. ಘಾಟ್ ಸೆಕ್ಷನಲ್ಲೆಲ್ಲ ಇದು ದೊಡ್ಡ ಸ್ಟೇರಿಂಗ್ ಅಲ್ಲ, ಆರಾಮಾಗೆ ಈಗ ಅದರಲ್ಲಿ ಚಿಕ್ಕದು ಆಲ್ಟ್ರು ಮಾಡಿಸ್ಕೊಬೋದು. ಆಲ್ಟ್ರು ಮಾಡ್ಸೋದು ಬೇಕಿಲ್ಲ. ಅದು ಘಾಟ್ ಸೆಕ್ಷನಲ್ಲಿ ಒಂದು ರೌಂಡು ಚಿಕ್ಕ ಸ್ಟೇರಿಂಗ್ ಎಳಿತೀವಲ್ಲ, ಇದು ಒಂದು ರೌಂಡ್ ಎಳೆಯುವಷ್ಟಾಗಿ ಅದು 2 ರೌಂಡ್ ಬರುತ್ತೆ. ಅಷ್ಟೊತ್ತಿಗೆ ಘಾಟ್ ಸೆಕ್ಷನ್ ಹಿಂಗೆ ರೈಟಿಗೆ ಎಳೆದಿರ್ತೈತೆ, ಗಾಡಿ ಹಂಗೆ ಬಂದಿರುತ್ತೆ. ಟೈರ್ ಸವಿತವೆ ಅಂತ ಆ ಥರ ಕೊಡ್ತಾರೆ ಶೋರೂಮಿಂದ. ತಿಳ್ಕೊಬೇಕು, ಇನ್ನು ಏನೇನೋ ಐತೆ ಕತೆಗಳು, ತಿಳಿಸ್ತಾ ಇರ್ತೀನಿ. ಸದ್ಯಕ್ಕೆ ಲಾಗಿಲ್ಗೆ ಎಂಡ್ ಮಾಡ್ತೀನಿ. ನನ್ನ ಗಾಡಿ ಇನ್ನೂ ಅನ್ಲೋಡ್ ಆಗಿಲ್ಲ, ಅನ್ಲೋಡ್ ಆಗತ್ತೆ. ಆದಾಗ ಯಾಕೆ ತಲೆ ಕೆಡಿಸ್ಕೊಬೇಕು. ನಾಳೆ ಬೆಂಗಳೂರಿಗೆ ಹೋಗ್ಬೇಕು, 9 ಗಂಟೆ ಹಿಂಗೆ ಹೋಗೋಣ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಟಾಟಾ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.